ಡಾಕ್ಟರ್, ಅಚಾನಕ್ ಆಗಿ ಹೊಟ್ಟೆ ಭಾಗದಲ್ಲಿ ನೋವು ಅಥವಾ ಉಪ್ಪು ಆಗ್ತಿದೆ ಅಂದ್ರೆ ಅದು ಏನಾಗಿರ್ಬೋದು? ಅದು ಹರ್ನಿಯಾ ಆಗಿರಬಹುದು. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ನಂದನ್ ಅಶೋಕ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅಂಡ್ ಹೆಪಟೋಬಿಲಿಯರಿ ಸರ್ಜನ್, ಮಂಗಳ ಹಾಸ್ಪಿಟಲ್, ಹಾಸನ್. ನಾನು ನಿಮಗೆ ಹರ್ನಿಯಾ ಅಂದ್ರೆ ಏನು ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ಹೇಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮುಖಾಂತರ ಸುಲಭವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಪಡಿಬಹುದು ಅಂತ ನಾನು ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹರ್ನಿಯಾ ಅಂದ್ರೆ ನಮ್ಮ ಹೊಟ್ಟೆ ಭಾಗದ ಮಾಂಸಖಂಡದಲ್ಲಿ ಒಂದು ತೂತ ಆದಾಗ ಕರಳು ಒಳಗಿದ ಕರಳು ಹೊರಗೆ ಬಂದಾಗ ಅದಕ್ಕೆ ಹರ್ನಿಯಾ ಅಂತ ಹೇಳ್ತೀವಿ. ನಾವು ಅದಕ್ಕೆ ರೈಟ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಗಳಾಗೋ ಚಾನ್ಸ್ಗಳು ಜಾಸ್ತಿ ಆಗ್ತದೆ. ಸೊ ಕರಳು ಏನು ಹೊರಗಡೆ ಬಂದು ಸಿಕ್ಕೊಳ್ತದೆ, ಅದಕ್ಕೆ ರಕ್ತ ಸಂಚಾರ ಹೋಗಿ ಅದರಿಂದ ಇನ್ಫೆಕ್ಷನ್ ಆಗಿ ತುಂಬಾ ಮಟ್ಟಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ಗಳು ಇರ್ತದೆ. ಆಯ್ತಾ, ಅದಕ್ಕೆ ನಾವು ರೈಟ್ ಟೈಮ್ ಅಲ್ಲಿ ನಮ್ಮ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ನಾವು ಓಡಾಡ್ಬೇಕಾದ್ರೆ ನಮ್ಮ ಹೊಟ್ಟೆ ಮುಂದ್ಗಡೆ ಯಾವುದೇ ತರ ಸ್ವೆಲ್ಲಿಂಗ್ ಬಂದಿದ್ರೆ, ಅಥವಾ ನಾವು ಭಾರ ಎತ್ತಿದಾಗ ಸ್ವೆಲ್ಲಿಂಗ್ ಬಂದಾಗ, ಅಥವಾ ನಾವು ನಡಿಬೇಕಾದ್ರೆ ಯಾವುದೇ ತರ ಡ್ರ್ಯಾಗಿಂಗ್ ತರ ಡಿಸ್ಕಂಫರ್ಟ್ ಇದ್ರೆ ನಾವು ಅದಕ್ಕೆ ಕ್ಲೀನ್ ಆಗಿ ಸ್ಕ್ಯಾನ್ ಮಾಡಿಸ್ಕೊಂಡು ರೈಟ್ ಟೈಮ್ ಅಲ್ಲಿ ನಾವು ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈಗ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಈಗ ಎಲ್ಲಾ ತರ ಹರ್ನಿಯಾ ಸರ್ಜರಿಗಳಿಗೂ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತೀವಿ. ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮ್ಮ ನೋವು ಆಪರೇಷನ್ ಆದ್ಮೇಲೆ ನಿಮ್ಮ ನೋವು ತುಂಬಾನೇ ಕಮ್ಮಿ ಇರ್ತದೆ, ಸರ್ಜಿಕಲ್ ಸ್ಕಾರ್ ತುಂಬಾನೇ ಸಣ್ಣಕ್ಕಿರ್ತದೆ, ಮತ್ತೆ ನೀವು ವಿತಿನ್ 24 hours ನೀವು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೋದು. ಮೊದಲಿನ ತರ ಓಪನ್ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಹೇಳಿದ್ದು ಯಾವ್ದಾದ್ರು ಸಿಂಪ್ಟಮ್ಸ್ ಇದ್ರೆ ಅದನ್ನ ಆದಷ್ಟು ಬೇಗ ಸ್ಕ್ಯಾನ್ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತವಾಗಿ ಕ್ಲೀನ್ ಆಗಿ ಆದಷ್ಟು ಬೇಗನೆ ಸರ್ಜರಿ ಮಾಡಿಸ್ಕೊಳ್ಳಿ. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.